ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಗ್ಯಾಸ್ ಟ್ರಬಲ್ ಮುಂದುವರೆದಿದೆ. ಅದರಲ್ಲೂ ಈ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಬಂಕ್ಗಳಲ್ಲಿ ಗಂಟೆಗಟ್ಟಲೆ ಕಾದ್ರೂ ಕೂಡ ಈ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದ ಚಾಲಕರು ಕಂಗೆಟ್ಟಿದ್ದಾರೆ. ರಸ್ತೆಗೆ ಆಟೋಗಳು ಇಳಿಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಷ್ಟೊಂದು ಗೊಂದಲ, ಅಷ್ಟೊಂದು ಅನುಮಾನಗಳು ಕಾಡ್ತಾ ಇದೆ. ಯಾಕಂದ್ರೆ ಬಹುತೇಕ ಆಟೋಗಳಿಗೆ ಗ್ಯಾಸ್ ಸಿಗ್ತಿಲ್ಲ. ಸಾಲುಗಟ್ಟಲೆ ಸಾವಿರಾರು ಆಟೋಗಳು ಈಗ ನಿಂತಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಅಭಾವ. ಮತ್ತೊಂದು ಕಡೆಯಲ್ಲಿ ಸಿಕ್ಕಿದ್ರೂ ಕೂಡ ದರ ಏರಿಕೆಯ ಬಿಸಿ. ಇಂಥದ್ರಲ್ಲಿ ಜೀವನ ನಡೆಸೋದು ಹೇಗೆ? ಗ್ಯಾಸ್ ತುಂಬಿಸ್ಕೊಂಡು ಅದರಲ್ಲಿ ಬಾಡಿಗೆಗೆ ಗಾಡಿಗಳನ್ನು ಚಾಲಕರು ಆಟೋಗಳನ್ನು ಓಡಿಸ್ಕೊಂಡು ಅದರಿಂದ ಬರೋವಂಥ ಒಂದಷ್ಟು ಬಾಡಿಗೆಯಿಂದ ಜೀವನ ನಡೆಸೋದಕ್ಕಾಗುತ್ತಾ? ಹೋಗಲಿ, ಅವರು ಕೂಡ ಹೊಟ್ಟೆ ತಿಂದೆ ಈ ರೀತಿ ಪರದಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಬರ, ಅನೇಕ ಕಡೆಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ನೋ ಸ್ಟಾಕ್ ಬೋರ್ಡ್ ನೋಡಿ ವಾಪಸ್ ಹೋಗೋದಕ್ಕೂ ಆಗದೆ ಆಟೋವನ್ನು ಅಲ್ಲೇ ನಿಲ್ಲಿಸಿ ಹೋಗುವಂಥ ಪರಿಸ್ಥಿತಿ. ಒಂದಷ್ಟು ಜನ ಆಟೋವನ್ನು ತಳ್ಳಿಕೊಂಡು ಹೋಗುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ದರ ಕೂಡ ಏರಿಕೆ ಆಗಿದೆ. 10ರಿಂದ 12, 13 ಈ ರೀತಿ ಏಕಾಏಕಿಯಾಗಿ ದರ ಏರಿಕೆ ಮಾಡುವುದು ಕೂಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮುಂದಿನ ದಿನಗಳಲ್ಲಿ ಆಟೋಗಳ ರಸ್ತೆಗೆ ಇಳಿಯುತ್ತಾ ಇಲ್ವಾ, ಬರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆನೇ ಈಗ ಕಾಡ್ತಾ ಇರೋದು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಎನ್ಜಿ ಹಾಗೆ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿರುವಂತಹ ಒಂದು ಎಲ್ಪಿಜಿ ಬಂಕ್ ನಲ್ಲಿದ್ದೀನಿ. ಇಲ್ಲೂ ಕೂಡ ಲಿಮಿಟೇಷನ್ ಅನ್ನ ಮಾಡಲಾಗಿರುವಂತದ್ದು. ಒಂದು ಆಟೋಗೆ 300ರಿಂದ 400 ರೂಪಾಯಿ ಮಾತ್ರ ಗ್ಯಾಸ್ ನ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಕಳೆದ 4-5 ಗಂಟೆಗಳಿಂದನೂ ಕೂಡ ಸರತಿ ಸಾಲಿನಲ್ಲಿ ಆಟೋ ಚಾಲಕರು ನಿಲ್ಲುವಂತಹ ಪರಿಸ್ಥಿತಿ ಆಗಿದೆ. ಒಂದು ಬಂಕ್ ನಲ್ಲಿ ಕನಿಷ್ಠ 5ರಿಂದ 6 ಗಂಟೆ ಅವರು ವೇಟ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಇಲ್ಲಿ ಸೂಚನಾ ಫಲಕವನ್ನ ಕೂಡ ಹಾಕಲಾಗಿದೆ. ಅಂದ್ರೆ ತಾತ್ಕಾಲಿಕವಾಗಿ ಎಲ್ಪಿಜಿ ಪೂರೈಕೆ ಸವಾಲುಗಳು ಇರುವಂತಹ ಕಾರಣದಿಂದ ಎಲ್ಪಿಜಿ ಮಾರಾಟವನ್ನ ಸೀಮಿತಗೊಳಿಸಲಾಗಿದೆ ಅಂತ. ಉದಾಹರಣೆಗೆ ಕಾರ್ಗಳಿಗೆ 500 ರೂಪಾಯಿ, ಆಟೋ ರಿಕ್ಷಾಗಳಿಗೆ 300 ರೂಪಾಯಿವರೆಗೂ ಮಾತ್ರ ಲಿಮಿಟೇಷನ್ ಮಾಡಿರುವಂತದ್ದು. ಜೊತೆಗೆ ಇವತ್ತಿನ ಎಲ್ಪಿಜಿ ಗ್ಯಾಸ್ ಬೆಲೆಯನ್ನ ನೋಡಿದ್ರೆ ಪ್ರತಿ ಲೀಟರು 89 ರೂಪಾಯಿ 52 ಪೈಸೆ ಇರುವಂತದ್ದು. ಕೆಲವೊಂದು ಬಂಕ್ಗಳಲ್ಲಿ 110, 120 ಲೀಟರ್ಗೆ ತಗೊಳ್ಳುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ಕನಿಷ್ಠ 300 ರೂಪಾಯಿಗೆ ಪೆಟ್ರೋಲ್ಗೆ ಅಂದ್ರೆ ಸಿಎನ್ಜಿ ಗ್ಯಾಸಿಗೆ ಕೇವಲ 500ರಿಂದ 600 ದುಡಿಯುವಂತಹ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು ಸಿಲುಕಿದ್ದಾರೆ. ಪ್ರತಿ ಸ್ಟೇಷನ್ಗೆ ಹೋದ್ರೂ ಕೂಡ ವೇಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಗ್ಯಾಸ್ ಟ್ರಬಲ್ ಮುಂದುವರೆದಿದೆ. ಅದರಲ್ಲೂ ಈ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಬಂಕ್ಗಳಲ್ಲಿ ಗಂಟೆಗಟ್ಟಲೆ ಕಾದ್ರೂ ಕೂಡ ಈ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಇದರಿಂದ ಚಾಲಕರು ಕಂಗೆಟ್ಟಿದ್ದಾರೆ. ರಸ್ತೆಗೆ ಆಟೋಗಳು ಇಳಿಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಷ್ಟೊಂದು ಗೊಂದಲ, ಅಷ್ಟೊಂದು ಅನುಮಾನಗಳು ಕಾಡ್ತಾ ಇದೆ. ಯಾಕಂದ್ರೆ ಬಹುತೇಕ ಆಟೋಗಳಿಗೆ ಗ್ಯಾಸ್ ಸಿಗ್ತಿಲ್ಲ. ಸಾಲುಗಟ್ಟಲೆ ಸಾವಿರಾರು ಆಟೋಗಳು ಈಗ ನಿಂತಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಅಭಾವ. ಮತ್ತೊಂದು ಕಡೆಯಲ್ಲಿ ಸಿಕ್ಕಿದ್ರೂ ಕೂಡ ದರ ಏರಿಕೆಯ ಬಿಸಿ. ಇಂಥದ್ರಲ್ಲಿ ಜೀವನ ನಡೆಸೋದು ಹೇಗೆ? ಗ್ಯಾಸ್ ತುಂಬಿಸ್ಕೊಂಡು ಅದರಲ್ಲಿ ಬಾಡಿಗೆಗೆ ಗಾಡಿಗಳನ್ನು ಚಾಲಕರು ಆಟೋಗಳನ್ನು ಓಡಿಸ್ಕೊಂಡು ಅದರಿಂದ ಬರೋವಂಥ ಒಂದಷ್ಟು ಬಾಡಿಗೆಯಿಂದ ಜೀವನ ನಡೆಸೋದಕ್ಕಾಗುತ್ತಾ? ಹೋಗಲಿ, ಅವರು ಕೂಡ ಹೊಟ್ಟೆ ತಿಂದೆ ಈ ರೀತಿ ಪರದಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಬರ, ಅನೇಕ ಕಡೆಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ನೋ ಸ್ಟಾಕ್ ಬೋರ್ಡ್ ನೋಡಿ ವಾಪಸ್ ಹೋಗೋದಕ್ಕೂ ಆಗದೆ ಆಟೋವನ್ನು ಅಲ್ಲೇ ನಿಲ್ಲಿಸಿ ಹೋಗುವಂಥ ಪರಿಸ್ಥಿತಿ. ಒಂದಷ್ಟು ಜನ ಆಟೋವನ್ನು ತಳ್ಳಿಕೊಂಡು ಹೋಗುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ದರ ಕೂಡ ಏರಿಕೆ ಆಗಿದೆ. 10ರಿಂದ 12, 13 ಈ ರೀತಿ ಏಕಾಏಕಿಯಾಗಿ ದರ ಏರಿಕೆ ಮಾಡುವುದು ಕೂಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮುಂದಿನ ದಿನಗಳಲ್ಲಿ ಆಟೋಗಳ ರಸ್ತೆಗೆ ಇಳಿಯುತ್ತಾ ಇಲ್ವಾ, ಬರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆನೇ ಈಗ ಕಾಡ್ತಾ ಇರೋದು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಎನ್ಜಿ ಹಾಗೆ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿರುವಂತಹ ಒಂದು ಎಲ್ಪಿಜಿ ಬಂಕ್ ನಲ್ಲಿದ್ದೀನಿ. ಇಲ್ಲೂ ಕೂಡ ಲಿಮಿಟೇಷನ್ ಅನ್ನ ಮಾಡಲಾಗಿರುವಂತದ್ದು. ಒಂದು ಆಟೋಗೆ 300ರಿಂದ 400 ರೂಪಾಯಿ ಮಾತ್ರ ಗ್ಯಾಸ್ ನ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಕಳೆದ 4-5 ಗಂಟೆಗಳಿಂದನೂ ಕೂಡ ಸರತಿ ಸಾಲಿನಲ್ಲಿ ಆಟೋ ಚಾಲಕರು ನಿಲ್ಲುವಂತಹ ಪರಿಸ್ಥಿತಿ ಆಗಿದೆ. ಒಂದು ಬಂಕ್ ನಲ್ಲಿ ಕನಿಷ್ಠ
ಕನಿಷ್ಠ 5ರಿಂದ 6 ಗಂಟೆ ಅವರು ವೇಟ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಇಲ್ಲಿ ಸೂಚನಾ ಫಲಕವನ್ನ ಕೂಡ ಹಾಕಲಾಗಿದೆ. ಅಂದ್ರೆ ತಾತ್ಕಾಲಿಕವಾಗಿ LPG ಪೂರೈಕೆ ಸವಾಲುಗಳು ಇರುವಂತಹ ಕಾರಣದಿಂದ LPG ಮಾರಾಟವನ್ನ ಸೀಮಿತಗೊಳಿಸಲಾಗಿದೆ ಅಂತ. ಉದಾಹರಣೆಗೆ ಕಾರ್ಗಳಿಗೆ 500 ರೂಪಾಯಿ, ಆಟೋ ರಿಕ್ಷಾಗಳಿಗೆ 300 ರೂಪಾಯಿವರೆಗೂ ಮಾತ್ರ ಲಿಮಿಟೇಷನ್ ಮಾಡಿರುವಂತದ್ದು. ಜೊತೆಗೆ ಇವತ್ತಿನ LPG ಗ್ಯಾಸ್ ಬೆಲೆಯನ್ನ ನೋಡಿದ್ರೆ ಪ್ರತಿ ಲೀಟರು 89 ರೂಪಾಯಿ 52 ಪೈಸೆ ಇರುವಂತದ್ದು. ಕೆಲವೊಂದು ಬಂಕ್ಗಳಲ್ಲಿ 110, 120 ಲೀಟರ್ಗೆ ತಗೊಳ್ಳುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ಕನಿಷ್ಠ 300 ರೂಪಾಯಿಗೆ ಪೆಟ್ರೋಲ್ಗೆ ಅಂದ್ರೆ CNG ಗ್ಯಾಸಿಗೆ ಕೇವಲ 500ರಿಂದ 600 ದುಡಿಯುವಂತಹ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು ಸಿಲುಕಿದ್ದಾರೆ. ಪ್ರತಿ ಸ್ಟೇಷನ್ಗೆ ಹೋದ್ರೂ ಕೂಡ ವೇಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್. ಒಂದು ಕಡೆ ಗ್ಯಾಸ್ ಬರ, ಅನೇಕ ಕಡೆಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ನೋ ಸ್ಟಾಕ್ ಬೋರ್ಡ್ ನೋಡಿ ವಾಪಸ್ ಹೋಗೋದಕ್ಕೂ ಆಗದೆ ಆಟೋವನ್ನು ಅಲ್ಲೇ ನಿಲ್ಲಿಸಿ ಹೋಗುವಂಥ ಪರಿಸ್ಥಿತಿ. ಒಂದಷ್ಟು ಜನ ಆಟೋವನ್ನು ತಳ್ಳಿಕೊಂಡು ಹೋಗುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ದರ ಕೂಡ ಏರಿಕೆ ಆಗಿದೆ. 10ರಿಂದ 12, 13 ಈ ರೀತಿ ಏಕಾಏಕಿಯಾಗಿ ದರ ಏರಿಕೆ ಮಾಡುವುದು ಕೂಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮುಂದಿನ ದಿನಗಳಲ್ಲಿ ಆಟೋಗಳ ರಸ್ತೆಗೆ ಇಳಿಯುತ್ತಾ ಇಲ್ವಾ, ಬರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆನೇ ಈಗ ಕಾಡ್ತಾ ಇರೋದು. ರಾಜಧಾನಿ ಬೆಂಗಳೂರಿನಲ್ಲಿ CNG ಹಾಗೆ LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿರುವಂತಹ ಒಂದು LPG ಬಂಕ್ ನಲ್ಲಿದ್ದೀನಿ. ಇಲ್ಲೂ ಕೂಡ ಲಿಮಿಟೇಷನ್ ಅನ್ನ ಮಾಡಲಾಗಿರುವಂತದ್ದು. ಒಂದು ಆಟೋಗೆ 300ರಿಂದ 400 ರೂಪಾಯಿ ಮಾತ್ರ ಗ್ಯಾಸ್ ನ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಕಳೆದ 4-5 ಗಂಟೆಗಳಿಂದನೂ ಕೂಡ ಸರತಿ ಸಾಲಿನಲ್ಲಿ ಆಟೋ ಚಾಲಕರು ನಿಲ್ಲುವಂತಹ ಪರಿಸ್ಥಿತಿ ಆಗಿದೆ. ಒಂದು ಬಂಕ್ ನಲ್ಲಿ ಕನಿಷ್ಠ 5ರಿಂದ 6 ಗಂಟೆ ಅವರು ವೇಟ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಇಲ್ಲಿ ಸೂಚನಾ ಫಲಕವನ್ನ ಕೂಡ ಹಾಕಲಾಗಿದೆ. ಅಂದ್ರೆ ತಾತ್ಕಾಲಿಕವಾಗಿ LPG ಪೂರೈಕೆ ಸವಾಲುಗಳು ಇರುವಂತಹ ಕಾರಣದಿಂದ LPG ಮಾರಾಟವನ್ನ ಸೀಮಿತಗೊಳಿಸಲಾಗಿದೆ ಅಂತ. ಉದಾಹರಣೆಗೆ ಕಾರ್ಗಳಿಗೆ 500 ರೂಪಾಯಿ, ಆಟೋ ರಿಕ್ಷಾಗಳಿಗೆ 300 ರೂಪಾಯಿವರೆಗೂ ಮಾತ್ರ ಲಿಮಿಟೇಷನ್ ಮಾಡಿರುವಂತದ್ದು. ಜೊತೆಗೆ ಇವತ್ತಿನ LPG ಗ್ಯಾಸ್ ಬೆಲೆಯನ್ನ ನೋಡಿದ್ರೆ ಪ್ರತಿ ಲೀಟರು 89 ರೂಪಾಯಿ 52 ಪೈಸೆ ಇರುವಂತದ್ದು. ಕೆಲವೊಂದು ಬಂಕ್ಗಳಲ್ಲಿ 110, 120 ಲೀಟರ್ಗೆ ತಗೊಳ್ಳುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ಕನಿಷ್ಠ 300 ರೂಪಾಯಿಗೆ ಪೆಟ್ರೋಲ್ಗೆ ಅಂದ್ರೆ CNG ಗ್ಯಾಸಿಗೆ ಕೇವಲ 500ರಿಂದ 600 ದುಡಿಯುವಂತಹ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು ಸಿಲುಕಿದ್ದಾರೆ. ಪ್ರತಿ ಸ್ಟೇಷನ್ಗೆ ಹೋದ್ರೂ ಕೂಡ ವೇಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್.